ಬಿಗ್ ಬಾಸ್ ಮನೆಯನ್ನ ಈಗ ಮತ್ತೆ ಅಧಿಕಾರಿಗಳು ಸೀಸ್ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಅಲ್ಲಿರುವಂತಹ ಎಲ್ಲ ಸಾರ್ವಜನಿಕರನ್ನ ಹೊರಗಡೆ ಕಳಿಸಲಾಗ್ತಾ ಇದೆ. ಹೀಗಾಗಿ ಬಿಗ್ ಬಾಸ್ ಮನೆ ಖಾಲಿ ಖಾಲಿ, ಸ್ಪರ್ಧಿಗಳು ಇಲ್ಲ, ಸಿಬ್ಬಂದಿಯೂ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಅಲ್ಲೇ ಸ್ಟುಡಿಯೋ ಸೆಟ್ ಇತ್ತು, ಬಿಗ್ ಬಾಸ್ನ ಸೆಟ್ ಇತ್ತು, ಅಲ್ಲಿಂದ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಲಾಗ್ತಾ ಇದೆ. ಅಧಿಕಾರಿಗಳು ಹೋಗುವ ಮುನ್ನೆ ಅಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಸಿಬ್ಬಂದಿಗಳಿದ್ರು ಅವರೆಲ್ಲರೂ ಕೂಡ ಹೊರಗಡೆ ಕಳಿಸಲಾಗಿತ್ತು ಅಂತ. ಅಧಿಕಾರಿಗಳು ಪೊಲೀಸರು ಹೋಗಿದ್ದ ಮೊದಲೇನೆ ಕೆಲವರು ಹೊರಗಡೆ ಹೋಗಿದ್ರು. ಬಿಗ್ ಬಾಸ್ ಮನೆ ಈಗ ಖಾಲಿ ಖಾಲಿ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೇನೆ ಸ್ಪರ್ಧಿಗಳೂ ಇಲ್ಲ, ಸಿಬ್ಬಂದಿಯೂ ಇಲ್ಲ, ಅಲ್ಲಿ ಯಾರೂ ಕೂಡ ಇಲ್ಲ ಒಳಗಡೆ. ತಹಶೀಲ್ದಾರ್ ಬಂದಿದ್ದಾರೆ, ಗೇಟ್ಗೆ ಬೀಗ ಹಾಕಿದ್ದಾರೆ. ಅದಾದ ಬಳಿಕ ಸೀಸ್ ಕೂಡ ಮಾಡಿದ್ದಾರೆ. ಬಟ್ 4 ಗೇಟ್ ಇದೆ, 4 ಗೇಟಲ್ಲಿ 3 ಗೇಟ್ಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. 1 ಗೇಟ್ ಓಪನ್ ಇಟ್ಟಿದ್ದಾರೆ, ಯಾಕೆಂದರೆ ಒಳಗಡೆ ಯಾರು ಇದ್ದರೆ ಅವ್ರು ಹೊರಗಡೆ ಹೋಗೋದಕ್ಕೆ ಈ ಒಂದು ಗೇಟನ್ನು ಉಪಯೋಗಿಸ್ಬೋದು. ಅಧಿಕಾರಿಗಳು ಪೊಲೀಸರು ಹೋಗುವ ಮುನ್ನವೇ ಎಲ್ಲರೂ ಕೂಡ ಖಾಲಿ ಮಾಡಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಗ್ ಬಾಸ್ ಮನೆ ಈಗ ಖಾಲಿಯಾಗಿದೆ. ಇನ್ನೊಂದು ಕಡೆಗೆ ಸುಮಾರು 35 ಎಕರೆ ಜಾಗ ಇದು. ಈ ಜಾಗದಲ್ಲಿ ಸ್ಟುಡಿಯೋ ಕೂಡ ಇದೆ, ಅಂದರೆ ಬಿಗ್ ಬಾಸ್ ಮನೆಯ ಸೆಟ್ಟನ್ನು ಕೂಡ ಇಲ್ಲೇ ಹಾಕಲಾಗಿದೆ. ಹೀಗಾಗಿ ಒಳಗಡೆ ಯಾರ್ಯಾರಿದ್ದಾರೆ, ಅವ್ರು ಹೊರಗಡೆ ಬರ್ತಾ ಇದ್ದಾರೆ, ಅದೆಲ್ಲೂ ಕೂಡ ನೋಡಬೇಕಾಗತ್ತೆ. ಸದ್ಯಕ್ಕೆ ಅದೊಂದು ರೀತಿ ಫನ್ ವರ್ಲ್ಡ್ ಥರ, ಅಂದರೆ ಯಾರ್ಯಾರು ಇರ್ತಾರಲ್ಲ ಎಲ್ಲರೂ ಕೂಡ ಒಂದು ಮೋಜು ಮಸ್ತಿ ಮಾಡುವಂಥ ಸ್ಥಳ ಆಗಿರುವಂಥ ಹಿನ್ನೆಲೆಯಲ್ಲಿ ಕೇವಲ ಬಿಗ್ ಬಾಸ್ ಸ್ಪರ್ಧಾಳುಗಳಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಹೋಗಿ ಆ ಒಂದು ಜಾಗದಲ್ಲಿ ಸಹಜವಾಗಿ ವೀಕೆಂಡ್ ಇರ್ಬೋದು ಅಥವಾ ರಜಾ ದಿನಗಳನ್ನು ಕಳೀತಾರೆ. ಹೀಗಾಗಿ ಇಂಥ ಒಂದು ಪ್ರದೇಶದಲ್ಲಿ ಇರುವಂಥ ಒಂದು ಭಾಗ ಮಾತ್ರ ಈ ಬಿಗ್ ಬಾಸ್ ಮನೆಯ ಸೆಟ್. ಹೀಗಾಗಿ ಒಳಗಡೆ ಯಾರ್ಯಾರು ಹೋಗಿರ್ತಾರಲ್ಲ ಸಾರ್ವಜನಿಕರು, ಈಗ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ ಕೆಲವರು, ಮತ್ತು ಕೆಲವರು ನೋಡೋದಕ್ಕೆ ಅಂತ ಹೋಗಿರ್ತಾರೆ. ಹೀಗಾಗಿ ಅವರನ್ನು ಹೊರಗಡೆ ಕಳಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ 7:30 ಒಳಗಡೆ, ಅಂದರೆ ಇವತ್ತು ಸಂಜೆ 7:15 ಒಳಗಡೆ ಎಲ್ಲರೂ ಕೂಡ ಈ ಸ್ಥಳದಿಂದ ಖಾಲಿ ಮಾಡಬೇಕು, ಯಾರು ಕೂಡ ಒಳಗಡೆ ಇರಬಾರ್ದು ಅನ್ನುವಂಥ ಸೂಚನೆಯನ್ನು ತಹಸೀಲ್ದಾರ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಹೊರಗಡೆ ಕಳಿಸಲಾಗ್ತಾರೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದಂಥ ಬಿಗ್ ಬಾಸ್ ಈಗ ಪೊಲೀಸರಿಗೆ ಕೂಡ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟಿದ್ದಾರಂತೆ. ಯಾರು ಕೂಡ ಮಾತೇ ಕೇಳ್ತಾ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರಿಗೆ ಸರಿಯಾದಂಥ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇಲ್ಲ, ಸರಿಯಾದಂಥ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಬೇರೆ ಕಡೆಗೆ ಅಂದರೆ ಬೀಗ ಹೊಡೆದು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಒಳಗಡೆ ಯಾರೂ ಇರಲಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಪೊಲೀಸರು ಒಳಗಡೆ ಹೋದರೂ ಕೂಡ ಸಿಬ್ಬಂದಿಗಳಾಗಲಿ ಅಲ್ಲಿರುವಂಥ ಸ್ಪರ್ಧಾಳುಗಳಾಗಲಿ ಯಾರೂ ಕೂಡ ಅಲ್ಲಿ ಕಾಣಿಸ್ತಾ ಇರಲಿಲ್ವಂತೆ. ಈ ಕಾರಣಕ್ಕೋಸ್ಕರ ಈಗ ಪೊಲೀಸರು ಕೂಡ ಅಲ್ಲಿ ಹೈರಾಣ ಆಗಿದ್ದಾರೆ. ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿ ಅವ್ರಿಗೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ.